ಬಿದ್ರೆ ಒಳ್ಳೆ ಆಗುತ್ತೆ. ನನ್ನ ಮೊಬೈಲ್ ಒಂದು ಜಾಗ್ರತೆ ಮಾತ್ರ. ಅವ್ರೇನು ಗೊತ್ತಾ, ನಂಗೆ ಇಂಥವ್ರೆಲ್ಲ ಕೆಳಬಿದ್ರೆ ಇರ್ತೀರ, ಅದನ್ನೇ ಫಸ್ಟಿಗೆ ತನ್ನೆಲ್ಲ ಹಾಕೋದು. ಫಸ್ಟ್ ಬಿಡಿನ್ಸಿಗೆ 5 ಸೆಕೆಂಡ್ ಎಲ್ಲ ಹಾಕಿ ಅದೇ ಟಮ್ನೇಲ್ ಈಗ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಹೋಗ್ತಾ ಇರೋದು ಸೋಮೇಶ್ವರ ಬೀಚ್, ಬೈಂದೂರು. ನಮ್ಮೂರಿಂದ ಎಷ್ಟು ಕಿಲೋಮೀಟ್ರ್? ನಮ್ಮೂರಿಂದ 2-3 ಕಿಲೋಮೀಟರ್. ನನಗೆ ದಾರಿಗುಂಟು, ಬಟ್ ಡಿಸ್ಟೆನ್ಸ್ ಗೊತ್ತಿಲ್ಲ ಎಷ್ಟಿದೆ ಅಂತ. ಅದು ನನ್ನ ಟ್ಯಾಲೆಂಟ್. ಆದರೆ ಅವರಿಗೆ ರೂಟ್ ತೋರಿಸ್ತಾ ಇದ್ದೀನಿ, ನಾನೇ ಮ್ಯಾಪ್ ಅವ್ರಿಗೆ. ಅದು ಪೆಟ್ರೋಲ್ 5,000 ಬಿಲ್ ಆಗಿರೋದಕ್ಕೆ ಒಂದು ನೀರು ಬಾಟ್ಲು ಕೊಟ್ಟಿದ್ದಾರೆ ಪೆಟ್ರೋಲ್ ಬಂಕವರು. ಹೆಂಗಿದೆ ನೋಡಿ, 10 ರೂಪಾಯಿನೋ 15 ರೂಪಾಯಿನೋ ಇದು? 10 ನೋಡಿ, ಒಂದು ಬಾಟಲ್ ಕೊಟ್ಟಿದ್ದಾರೆ. ಅಮೌಂಟ್ ಅಲ್ಲೇ ಡಿಸ್ಕೌಂಟ್ ಮಾಡ್ಬೋದು. ಆಯ್ತು, ಮ್ಯಾಕ್ಸ್ ಒಂದು 20 ರೂಪಾಯಿ. ಅಷ್ಟೇ, ದುಡ್ಡು ನೋಡಿ ಜೀವ ಹಾರುತ್ತೆ ಅನ್ಕೊಂಡು ಈ ಥರ. ಪ್ಲ್ಯಾನ್ ಇದ್ದಿದ್ದು ಸನ್ಸೆಟ್ ನೋಡಬೇಕು ಅಂತ, ಬಟ್ ಸನ್ಸೆಟ್ ಆಲ್ರೆಡಿ ಆಗೋಗಿದೆ. ಇನ್ನು ಕತ್ಲಾಗೋ ಮುಂಚೆ ಸ್ವಲ್ಪ ಆದರೂ ನೋಡೋಣ ಬೀಚ್ ಕಾಣಿಸುತ್ತಾ ನೀರು ಅಂತ ಇವಾಗ ಹೋಗ್ತಿದ್ದೀವಿ. ಅಟ್ಲೀಸ್ಟ್ ಅದಾದರೂ ಕಾಡಲಿ. ಏನಂತೀರಾ ಪ್ರಸನ್ನ ಅವರೇ? ಸನ್ಸೆಟ್ ನೋಡೋಕೆ ಅನ್ಕೊಂಡಿದ್ವಿ. ಸನ್ಸೆಟ್ ಅಲ್ಲ, ಈಗ ನಾವು ಕತ್ಲೆಯಲ್ಲಿ ಚಂದ್ರನ ಹುಡುಕೋದು ಈಗ. ಬಿಕಾಸ್ ಆಫ್ ವರ್ಕಿಂಗ್ ವುಮೆನ್ಸ್ ಇದ್ದೀವಿ ಇಬ್ಬರು ಮನೇಲಿ. ಸೊ ಇಬ್ಬರದ್ದು ಲಾಗೌಟ್ ಟೈಮಿಂಗು ಲೇಟ್ ಆಗಿದೆ, ಅದಕ್ಕೋಸ್ಕರ. ಇಲ್ಲ ಅಂದಿದ್ರೆ ಹೋಗ್ಬೋದಿತ್ತು ಕರೆಕ್ಟ್ ಟೈಮ್ಗೆ. ಏನು ಮಾಡೋಕ್ಕಾಗಲ್ಲ, ಕೆಲಸ ಇಂಪಾರ್ಟೆಂಟ್ ಅಲ್ವಾ, ಸ್ಯಾಲ್ರಿ ಕೊಡ್ತಾರೆ. ಇವಾಗ ಅಲ್ಲಿ ಹೋಗಿ ಖರ್ಚು ಮಾಡ್ಬೇಕಂದ್ರೆ ಕೈಯಲ್ಲಿ ಕಾಸಿರ್ಬೇಕು ಅಷ್ಟೇ. ಅವರು ಅತ್ತಿಗೆಗೆ ಮಿಠಾಯಿ ಕೊಡ್ತಾರಂತೆ, ಏನು ಹೇಳ್ತಾ ಇದ್ರು ಅವರು. ಅವರ ಮನದಾಳದ ಮಾತೇನೋ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಕೇಳೋಣ. ಹೇಳಿ ಅಂತ ಹೇಳೋದು ನಾನು. ಹೇಗಿದೆ ಕೆಲಸ ಕಾರ್ಯ? ಹೇಗಿದೆ? ಎಲ್ಲ ನಡೀತಾ ಉಂಟು, ನಾರ್ಮಲ್. ಆದರೆ ಅದೇ ಹೊರಗಡೆ ಬಂದರೆ ಒಂದು ಸ್ವಲ್ಪ ಫನ್ ಅಷ್ಟೇ. ಮತ್ತೆ ಅಮ್ಮ, ನೀನೇನು ಹೇಳ್ತೆ? ನಾ ಎಂತ ಹೇಳೋದಿಲ್ಲ. ಬೀಚಿಗೆ ಹೋಗಿ ಸುಮಾರು ಟೈಮ್ ಆಯ್ತಲ್ಲ, ವರ್ಷ ಆಯ್ತೇನಲ್ಲ? ಇರ್ಬೋದು, ವರ್ಷ ಇಲ್ಲ, 7-8 ತಿಂಗಳಾಯ್ತು ಅಷ್ಟೇ. 7-8 ತಿಂಗಳಾಯ್ತಾ? ಮತ್ತೆ ಮನದಲ್ಲಿ ಏನಾದರೂ ಖುಷಿ ಇದೆಯಾ? ಅಣ್ಣ ಬಂದಳಿಗೆ, ಸಣ್ಣ ಬಂದಳಿಗೆ ಹೋದಲ್ಲ, ಅದ್ರ ಮೇಲೆ ಹೋಯಿಲ್ಲ. ಅದ್ರ ಮೇಲೆ ಇವತ್ತೇ ಹೋಗ್ತಾ ಇರೋದು. ಹೌದು. ನಾವು ಬೀಚಿಗೆ ಹೋಗ್ಬೇಕಂದ್ರೆ ನಮ್ಮ ಮನೆಗೆ ಯಾರಾದರೂ ಒಬ್ರು ಎಕ್ಸ್ಟ್ರಾ ಬರಬೇಕು, ಯಾರಾದರೂ ನೆಂಟರು, ಗೆಸ್ಟ್ಸು, ಆಮೇಲೆ ನಮ್ಮ ಅಣ್ಣಂದ್ರುಗಳು ಎಲ್ಲ ಬಂದಾಗ ನಾವು ಹೋಗ್ತೀವಿ. ಇಲ್ಲ ಅಂದರೆ ಮನೇಲಿ ಏನು ಕೆಲಸ ಇದೆ ಮಾಡಿಕೊಂಡು ಇರಬೇಕಷ್ಟೆ. ಅದೇ ನಮ್ಮದು ದಿನದ ರೂಟೀನ್. ನಾವು ಕಾಡಲ್ಲಿ ಯಾವುದು ಪ್ರಾಣಿನ ಹುಡುಕ್ತಾ ಇದ್ವಲ್ಲ, ಒಂದು ಪ್ರಾಣಿ. ಆ ದಾಂಡೇಲಿಗೆ ಹೋದಾಗ ಏನಾಗಿತ್ತಂದ್ರೆ, ಪಾಪ ಮಾಡುದು ಹಂಗೆಲ್ಲ ನಿಂತಿದ್ದ, ಅದು ನಿತ್ಯ ಇದೆ. ಅವನಿಗೆ ಸಿಟ್ಟು ಬಂತು, ಬೀಚ್ ಬರ್ತಾ ಇದೆ. ಇನ್ನೇನು ಬಂತು. ದೊಡ್ಡ ಮಾಡ್ರಲ್ಲ, ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಸೋಮೇಶ್ವರ. ಇಲ್ಲೇ ಇಡುವಲ್ಲ. ಇಲ್ಲ ಇದ್ದಿತ್ತು.
ಸನ್ಸೆಟ್ ಆಯ್ತೇನೋ ಅಲ್ಲ? ಚಂದ್ರ ಬರ್ತಾ ಇದ್ದೇವೆ, ಚಂದ್ರ ಬರ್ತಾ ಇದ್ದ. ಅಲ್ಲ ನೀವು ಲಾಗೌಟ್ ಹೊತ್ತಿಗೆ ಸನ್ಸೆಟ್ ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಹೊಡ್ರು ಅಪ್ಪ ಹೊಡ್ರು. 6 ಗಂಟೆಗಲ್ಲ ಲಾಗೌಟ್. ಎಷ್ಟಂತ ಗ್ಲೂ ಹಾಕೊಂಡಿದ್ದೀರಿ ಬಿಡ್ಸ್. ಅವ್ರು ಲಾಸ್ಟಿಗೂ 6 ಗಂಟೆ ಆಪತ್ತಿಗೂ ಒಂದು ಕಾಲ್ ಬಂತು ಅವ್ರಿಗೆ. ನಾವು ಆ ಗುಡ್ಡ ಹತ್ಕ ಒಂದ್ಸಲ. ನೀನು ಹೋಗ್ಲೇ ನೀವು ಒಬ್ಬರು ಒಂದ್ಸಲ ಇನ್ನೂ ಹೋಗಿಲ್ಲ ನಾನು. ನಾನು ಹೋಯ್ದೆ ಮಾಡ್ತೀನಿ. ಹೋಗಿ ಎಲ್ಲ ಹುಲಿ ಎಲ್ಲ ಹಿಡಿದಿದ್ವಲ್ಲ. ಹೌದಾ? ಹೌದು. ಪ್ರತಾಪ್ ಅಣ್ಣಿ ಕೇಂದ್ರ ಹಾವು ಹಿಡ್ದಿದ ಅಂತ. ರೂಮ್ ಉಂಟು ಮೇಲೆ. ಅದೇ ನಾನು ನೋಡ್ತಿಲ್ಲ ಅಂತ ಏನು ಅಲ್ಲಿ ಬರುವಾಗ ಅದೇನಾ? ಬೆಟರ್ ಲೋ ಬಜೆಟ್ ಹೇಳೋದಷ್ಟೇ, ಕರ್ಕೊಂಡು ಹೋಗ್ತೇವೆ ಅವಾಗ. ಈಗ ಎಲ್ಲಿ ಹೋದ್ವಿ ನಾವು? ಊಟಿಗೆ ಹೋದ್ವಿ, ವಾಯನಾಡ್ ಹೋದ್ವಿ, ಆಮೇಲೆ ಇದು ಕೂರ್ಗ್ ಹೋದ್ವಿ, ಗೋವಾ ಹೋದ್ವಿ. ಈಗ ಬಂದ್ವಿ ಇಲ್ಲಿಗೆ. ಈಗ ಬಂದಿರೋದು ಈ ಪ್ಲೇಸ್ಗೆ. ಹಿಂಗೆ ಬಾಯಲ್ಲಿ ಹೇಳೋದು. ಹೇಳ್ತಾ ಇರೋದು ನೋಡಿದ್ರೆ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ಆಫ್ಟರ್ ಮ್ಯಾರೇಜೇ ಬೇರೆ, ಬಿಫೋರ್ ಮ್ಯಾರೇಜೇ ಬೇರೆ. ಸೊ ಅದಕ್ಕೆ ಸ್ವಲ್ಪ ಮ್ಯಾರೇಜ್ನೇ ಸ್ವಲ್ಪ ಲೇಟಾಗಿ, ಅದೇ ಬೆಟರು. ಮದುವೆ ಮುಂಚೆ ಸ್ವಲ್ಪ ಕಾಯಿರಿ, ಅರ್ಜೆಂಟಲ್ಲಿ ಆಗಬೇಡಿ. ನಾವು ಎಂಟರ್ ಆಗ್ತಿರೋದು ಸೋಮೇಶ್ವರ ಟೆಂಪಲ್, ಬೈಂದೂರು. ಇದು ಬಾಗಿಲು ಆ್ಯಕ್ಚುಲಿ ಕ್ಲೋಸ್ ಆಗಿದೆ. ಇಲ್ಲಿ ಆಚೆಗಡೆ ಹೋದರೆ ನಾವು ಏನಿದೆ ಅಂದರೆ ಅಲ್ಲಿ ನಾಗತೀರ್ಥ ಸಿಗುತ್ತೆ. ಸೊ ಅಲ್ಲೊಂದು ಸಣ್ಣ ಗುಹೆ ಇದೆ, ಅಲ್ಲಿ ಕಾಶಿಯಿಂದನೇ ಆ ನೀರು ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಅದು ಸಿಹಿ ನೀರಾಗಿರುತ್ತೆ. ನಾವು ಬರೋದು ಲೇಟ್ ಆಗಿರೋದಕ್ಕೋಸ್ಕರ ಅದು ಕ್ಲೋಸ್ ಆಗಿದೆ, ಇಲ್ಲ ಅಂದರೆ ಅದು ಹೇಗಿದೆ ಅಂತ ನೋಡ್ಬೋದಿತ್ತು. ಸನ್ಸೆಟ್ ನೋಡೋಕೆ ಬಂದು ಮೂನ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಈ ಥರ ಯಾರಿಗೂ ಆಗಿರಲ್ಲ ಅನಿಸ್ತೀನಿ. ಆಗೊಂದಿತ್ತು ಕಾಲ ಆ ಥರ ಯೋಚನೆ ಮಾಡಿದ್ದೆ, ಆದರೆ ಆಗಿದ್ದು ಬೇರೆ. ಈಗ ಸನ್ಸೆಟ್ ನೋಡೋಕೆ ಬಂದರೆ ಮೂನ್ ನೋಡೋ ಟೈಮ್ ಆಗೋಯ್ತು. ಏನು ಹೇಳೋದು, ಬರೋವಾಗಲೂ ಸ್ವಲ್ಪ ಆದರೂ ಸ್ವಲ್ಪ ಬೆಳಕಿತ್ತು. ಇವಾಗ ನೋಡಿದ್ರೆ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ ನೋಡಿ. ಬೀಚ್ ಏನಾದರೂ ಕಾಣಿಸ್ತಿದೆ, ಸ್ವಲ್ಪ ಕಾಣಿಸ್ತಿದೆ. ಓಕೆ, ಇನ್ನೊಂದು ಸ್ವಲ್ಪ ಹೊತ್ತಾದರೂ ಅದು ಇಲ್ಲ. ಇಷ್ಟು ಕತ್ಲಾದ್ಮೇಲೆ ಇದೇ ಫಸ್ಟ್ ಬಂದಿದ್ದು. ನಾನು ತುಂಬ ಸಲ ಬಂದಿದ್ದೀನಿ ಬೀಚ್ಗೆ. ನನ್ನ ಫೇವ್ರೆಟ್ ಬೀಚ್ ಆ್ಯಕ್ಚುಲಿ. ಇಲ್ಲಿ ಹತ್ತಿರದಲ್ಲಿ ತುಂಬ ಬೀಚಸ್ ಇದೆ. ನಮ್ಮ ಊರ ಕರಾವಳಿ ಸೈಡ್ ಅಂದರೆ ಬೀಚ್ಗೆ ಏನು ಕಡಿಮೆ ಇಲ್ಲ, ಅಷ್ಟೊಂದು ಬೀಚಸ್ ಇದೆ. ಆದರೆ ಅಷ್ಟು ಬೀಚಸ್ಸಲ್ಲಿ ನನ್ನ ಫೇವ್ರೆಟ್ ಬೀಚ್ ಅಂತ ಬಂದರೆ ಸೋಮೇಶ್ವರ ಬೈಂದೂರು.
ಯಾರೆಲ್ಲ ಬಂದಿಲ್ಲ ಬೈಂದೂರು ಬೀಚ್ಗೆ ಒಂದ್ಸಲ ವಿಸಿಟ್ ಮಾಡಿ. ನಿಮಗೂ ನಾನು ಹೇಳಿರೋ ಫೀಲೇ ಆಗುತ್ತಾ ಇಲ್ವಾ ನೋಡಿ, ಒಂದ್ಸಲ ಇರೋ ಬೀಚ್ ಎಲ್ಲ ವಿಸಿಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಫೈನ್, ಅದೇನು ನನಗೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಇಷ್ಟ ನಿಮಗೆ ಆಗತ್ತಾ ನೋಡಿ ವಿಸಿಟ್ ಮಾಡಿ. ಎಲ್ಲ ಕರಾವಳಿಲಿ ಬೀಚಸ್ ಏನು ಕಡಿಮೆ ಇಲ್ವಲ್ಲ, ಒಂದು ರಾಶಿ ಬೀಚಸ್ ಇದೆ. ನೀವು ಬರ್ತಾ ದಾರಿಲಿ ಎಲ್ಲ ಕಡೆನೂ ಒಂದೊಂದು ಬೀಚ್ ಸಿಗುತ್ತೆ ನಿಮಗೆ. ಒಂದು 10 ಕಿಲೋಮೀಟ್ರಿಗೆ ಒಂದು ಬೀಚ್ ಸಿಗುತ್ತೆ ಮೋಸ್ಟ್ಲಿ, ಅಷ್ಟೊಂದು ಬೀಚಸ್ ಇದೆ. ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ ಎಲ್ಲ. ಅಂದರೆ ಅದು ವೇವ್ಸೇ ಹಾಗಲ್ವಾ, ಅದೊಂಥರ ಬೇರೆಯೇ ಆಲ್ಮೋಸ್ಟ್. ಎಲ್ಲ ಸಿಟಿ ಟ್ರಾಫಿಕಲ್ಲಿ ಇದ್ದು ಹೊಗೆ ಟ್ರಾಫಿಕ್ಕು ನೋಡಿ ನಿಮ್ಗೆ ಇಲ್ಲಿ ಬಂದಾಗ ಅದೊಂಥರ ಫೀಲೇ ಬೇರೆ ಆಗುತ್ತೆ. ನಾವು ಯಾವಾಗಲೂ ಇಲ್ಲೇ ಇದ್ದು ಇವಾಗ ನಮಗಿದು ಬೋರ್ ಬಂದುಬಿಟ್ಟಿದೆ. ಬಟ್ ಸ್ವಲ್ಪ ಆ್ಯಕ್ಚುಲಿ ನಾನು ತುಂಬ ಟೈಮಿಂದ ಮನೇಲೇ ಇರೋದು. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ. ಸೊ ಮನೇಲೇ ಇದ್ದೀನಿ. ಸೊ ಇದೇ ಬೀಚ್ ನೋಡೋದೇ ಆಗಿಬಿಟ್ಟಿದೆ. ಹೊರಗಡೆ ತುಂಬ ದೂರ ಎಲ್ಲ ಹೋಗಿಲ್ಲ ನಾನಿನ್ನ. ಅದನ್ನು ನೋಡಬೇಕು ಹೇಗಂತ. ಬೀಚ್ ನೋಡಿ ಏನಾದರೂ ಕಾಣಿಸ್ತಿದೆಯಾ ಕತ್ಲಲ್ಲಿ? ನಿಮಗೆ ಬೀಚ್ ತೋರಿಸೋಣ ಅಂತ ಬಂದೆ, ಬಟ್ ಇಲ್ಲಿ ಕತ್ಲಾಗ್ಬಿಟ್ಟಿದೆ. ಅದೇನು ಕಾಣಿಸ್ತಿದೆಯೋ ನನಗೂ ಗೊತ್ತಾಗ್ತಿಲ್ಲ. ಮೊಬೈಲ್ ಫ್ಲ್ಯಾಶ್ ಇರೋದ್ರಿಂದ ವೇವ್ಸ್ ಕಾಣಿಸ್ತಿದೆ ನೋಡಿ. ಅವ್ರ ಫ್ಯಾಮಿಲಿ ಅವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಒಬ್ಬಳೆ. ನೈಟು ಬೀಚ್ಗೆ ಬಂದು ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಂಗೆ ನೈಟ್ ಇಷ್ಟ ಬೀಚ್, ಯಾಕಂದರೆ ಇಲ್ಲಿ ಫುಲ್ ಸೈಲೆಂಟ್ ಇರುತ್ತೆ. ಹಾಗೆ ನಿನಗಮ್ಮ? ನನಗೀಗ ಕತ್ತೆ ಇದು ಕಾಣಿಸುತ್ತೆ. ಕತೆ ಮನೇಲಿ ಏನು ಕಮ್ಮಿ ಅಂದರೆ ಇಲ್ಲಿ ಕಾದು ಬೀಚಿಗೆ ಬಂದಿದ್ದೀನಿ ಅಂದರೆ ನನ್ನ ಕಾಲು ಇದಾಗಿಲ್ಲ ಅಂದರೆ ಹೇಗೆ, ಬೆಟ್ಟಾಗಿಲ್ಲ ಅಂದರೆ ಹೇಗೆ. ಸೊ ಬೀಚಿಗೆ ಬಂದ ಮೇಲೆ ಇದೊಂದು ಮ್ಯಾಂಡೇಟ್ರಿ ಥಿಂಗ್ಸ್. ಇದು ಹೋಮ್ ಸ್ಟೇ ಮಾಡ್ಬೋದು. ಇಲ್ಲಿ ಇಡೀ ಬೈಂದೂರು ಕಾಣಿಸುತ್ತೆ ಆ್ಯಕ್ಚುಲಿ. ನೋಡಿ, ಯಾರಾದರೂ ಪ್ಲ್ಯಾನ್ ಇದ್ದರೆ ಬಂದು ಸ್ಟೇ ಆಗಿ. ನಾವು ಬಂದ ಟೈಮಲ್ಲೆಲ್ಲ ಇಷ್ಟೊಂದು ಅಪ್ಗ್ರೇಡ್ ಆಗಿರಲಿಲ್ಲ. ಇವಾಗ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೀವಾಗೆಲ್ಲ ಮಾಡಿಬಿಟ್ಟು ಬೆಟ್ಟ ಹತ್ತಿದ್ದಾನೆ. ಏನೋ ಕಷ್ಟ ಆಗ್ತಿದೆಯೇನೋ? ನಮ್ಮಮ್ಮ ಹತ್ತಿದ್ದಾರೆ. ಬೆಟ್ಟ ಎಲ್ಲ ಹತ್ತಿ ಅವ್ರು ಬಿದ್ದರೆ ಒಳ್ಳೆ ಆಗುತ್ತೆ. ನನ್ನ ಮೊಬೈಲ್ ಒಂದು ಜಾಗ್ರತೆ ಮಾತ್ರ. ಕತೆ ಅವ್ರು ಏನು ಗೊತ್ತಾ, ಹಂಗೆ ಇಂಥವ್ರೆಲ್ಲ ಕೆಳಬಿದ್ದರೆ ಇರ್ತೀರ, ಅದನ್ನೇ ಫಸ್ಟಿಗೆ ತಮ್ಮನೆಲ್ಲ ಹಾಕೋದು. ಫಸ್ಟ್ ಬಿಡಿನ್ಸಿಗೆ 5 ಸೆಕೆಂಡ್ ಎಲ್ಲ ಹಾಕಿ ಅದೇ ಟಮ್ನೇಲಿಗ. ಆಮೇಲೆ ಹಾಗೆ ಬೀಚ್ ಕಾಂತೆ ಈ ಥರ ಹಾಳು ಮುಳು ಇರೋ ಬರೋ ಬಜ್ಜಿ ಬೋಂಡ ಚುರುಮುರಿ ಎಲ್ಲ ತಿನ್ಕೊಂಡು ಮನೆ ಕಡೆಗೆ ಹೋದು ಅಷ್ಟೇ. ಸೊ ಗಾಯ್ಸ್, ದಟ್ಸ್ ಇಟ್ ಫಾರ್ ಟುಡೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾ, ಓಕೆ ಫ್ರೆಂಡ್ಸ್, ಬಾಯ್.